2 ದಿನಗಳ ಹಿಂದೆ ಪುತ್ತೂರಿನಲ್ಲಿ ಒಂದು ಉದ್ಯಮ ಕ್ಷೇತ್ರದ ಒಳಗೆ ಪ್ರವೇಶವನ್ನು ಮಾಡಿ ಮಹಿಳೆಯರ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥ ಘಟನೆ ನಡೆದಿದೆ. ಸದಾಶಿವ ಪೈ ಮತ್ತು ಅಂಜನಾ ಪೈ ಅವರು ನಡೆಸಕ್ಕಂಥ ಅಂಗಡಿಯೊಳಗೆ ತೆರಳಿ ಸಣ್ಣ ವಿಚಾರವನ್ನು ಮುಂದಿಟ್ಟುಕೊಂಡು ಅಂಗಡಿಗೆ ದಾಳಿ ನಡೆಸಕ್ಕಂತಹ ಒಂದು ಪ್ರಕ್ರಿಯೆ ನಡೆದಿದೆ. ಇದನ್ನು ನಾನು ಖಂಡಿಸ್ತೇನೆ. ಇವತ್ತು ಪುತ್ತೂರಲ್ಲಿ ಕಳೆದ ಕೆಲವು ತಿಂಗಳಿಂದ ತಾಲಿಬಾನ್ ಸಂಸ್ಕೃತಿ ನಡೀತಾ ಇದೆ. ಒಂದು ರೀತಿಯ ತಾಲಿಬಾನ್ ಹೋರಾಟಗಳು ಜಾಸ್ತಿ ಆಗತಕ್ಕಂಥ ಪ್ರಕ್ರಿಯೆಗಳು ಕಾಣ್ತದೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ಮೇಲೆ ಈ ರೀತಿಯ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ವಿಶೇಷವಾಗಿ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರಾದ ಮೇಲೆ ಈ ರೀತಿಯ ಚಟುವಟಿಕೆಗಳಿಗೆ ಗೃಹ ಸಚಿವರೇ ಬೆಂಗಾವಲಾಗಿ ನಿಂತಿದ್ದಾರೆ ಅನ್ನತಕ್ಕಂಥ ಸಂಶಯಗಳು ಪ್ರಕಟೀಕರಣ ಆಗ್ತದೆ. ಇಲ್ಲಿ ಬಹಳ ಸಾಮರಸ್ಯದ ಬಗ್ಗೆ, ಜಾತ್ಯತೀತವಾದದ ಬಗ್ಗೆ, ಮತೀಯವಾದದ ಬಗ್ಗೆ ಚರ್ಚೆ ಮಾಡತಕ್ಕಂಥ ಸಂಸ್ಕೃತಿ ಇರತಕ್ಕಂತಹ ಗೃಹ ಸಚಿವರು ಮತ್ತು ಶಾಸಕರ ಕ್ಷೇತ್ರದಲ್ಲಿ ಇವತ್ತು ಈ ರೀತಿಯ ಘಟನೆ ನಡೆದಾಗ ಅವರು ಮೌನವಾಗಿರುವಂಥದ್ದನ್ನು ಕಂಡಾಗ ಇದರ ಹಿಂದೆ ಯಾವ ಶಕ್ತಿಗಳಿದ್ದಾವೆ ಅನ್ನುವಂಥ ಸಂಶಯ ಪ್ರಾರಂಭ. ಯಾಕಂದರೆ ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ಅಥವಾ ಇಂಥ ವ್ಯವಹಾರ ಕ್ಷೇತ್ರಗಳಲ್ಲಿ ಇಂತಹ ಘಟನೆಗಳು ನಿರಂತರ ನಡೀತಾ ಇರತಕ್ಕಂಥದ್ದು. ಒಂದು ಸಮಯ ಅಂಗಡಿ ಮಾಲೀಕರ ತಪ್ಪುಗಳಿದ್ದರೆ ಕಾನೂನು ಇದೆ, ಪೊಲೀಸ್ ಇಲಾಖೆಗೆ ದೂರು ಕೊಡಬೇಕು ಅಥವಾ ಬೇರೆ ರೀತಿಯ ಮಾಡ್ಬೋದು. ಆದರೆ ಏಕಾಏಕಿ ಮಹಿಳೆ ಮತ್ತು ಒಂದು ಪ್ರಾಯಸ್ಥ ಹುಡುಗಿ ಇರ್ತಕ್ಕಂಥ ಅಂಗಡಿಯೊಳಗೆ ನುಗ್ಗಿ ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು, ಅವ್ರ ಮೇಲೆ ದೌರ್ಜನ್ಯ ನಡೆಸಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಈ ಸರ್ಕಾರದ ಇವತ್ತು ಕಾನೂನು ಸುವ್ಯವಸ್ಥೆಗಳು ಹಾಳಾಗಿರುವುದಕ್ಕೆ ಕಾರಣ ಅಂತ ಅನ್ನಿಸ್ತದೆ. ಮತ್ತು ಈ ಘಟನೆ ನಡೆದ ನಂತರ ನಡೆದಿರ್ತಕ್ಕಂಥ ವಿದ್ಯಮಾನಗಳನ್ನು ಕಂಡರೆ ಪೊಲೀಸ್ ಇಲಾಖೆ ಒನ್ ಸೈಡ್ ಕೆಲಸವನ್ನು ಮಾಡ್ತಾ ಇದೆಯಾ ಅನ್ನುವಂಥ ಸಂಶಯಗಳು ಯಾರ ಒತ್ತಡ ಇದೆ. ಯಾಕೆಳಿದ್ರೆ ಹಲ್ಲೆ ವಿಡಿಯೋವನ್ನು ನೋಡಿದೆ, ನಾನು ವಿಡಿಯೋ ಗಮನಿಸಿದೆ. ಗಮನಿಸಿದಾಗ 50-60 ಜನರ ತಂಡ ಬಂದು ಅಂಗಡಿ ಒಳಗೆ ನುಗ್ತದೆ. ಅಲ್ಲಿರ್ತಕ್ಕಂಥ ಮಾಲೀಕರ ಮೇಲೆ ಹಲ್ಲೆಯನ್ನು ಮಾಡ್ತದೆ. ಸಹಜವಾಗಿ ಅವ್ರ ಮೇಲೆ ಕೈ ಎತ್ತಿದಾಗ ಅಲ್ಲಿರ್ತಕ್ಕಂಥ ಅವ್ರ ಮಗ ಅದನ್ನು ವಿರೋಧ ಮಾಡ್ತಕ್ಕಂಥದ್ದು ಸರಿ ಇದೆ, ವಿರೋಧ ಮಾಡಿದ್ದಾನೆ. ಅವನ ಮೇಲೂ ಹಲ್ಲೆ ಆಗಿದೆ, ಮಹಿಳೆಯರ ಮೇಲೆ 2 ಮೇಲೆ ಹಲ್ಲೆ ಆಗಿದೆ. ಇವತ್ತು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಅವ್ರಿಗೆ ಫ್ರ್ಯಾಕ್ಚರ್ಗಳಿದ್ದಾವೆ. ಇದು ವೈದ್ಯರುಗಳ ಹೇಳಿಕೆ ಫ್ರ್ಯಾಕ್ಚರ್ ಇದೆ ಅಂತ ಹೇಳ್ತಕ್ಕಂಥ, ಯಾವುದೋ ನಮ್ಮವರ ಹೇಳಿಕೆ ಅಲ್ಲ. ಅದರ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿದಾಗ ಹಲ್ಲೆ ಆಗಿರುವಂಥದ್ದು ಮತ್ತು ಫ್ರ್ಯಾಕ್ಚರ್ ಆಗಿರ್ತಕ್ಕಂಥದ್ದು ಸ್ಪಷ್ಟ ಆಗಿದೆ. ಆದರೆ ಇವತ್ತು ಕೇಸು ದಾಖಲು ಮಾಡಿದಾಗ ಆ ಮಾಬ್ ಕ್ರಿಯೇಟ್ ಮಾಡಿ ಹಲ್ಲೆ ಮಾಡಿದವ್ರ ಮೇಲೆ, ಆ ಮಾಬ್ ಕ್ರಿಯೇಟ್ ಮಾಡಿ ಅಂಗಡಿ ಒಳಗೆ ನುಗ್ಗಿದವ್ರ ಮೇಲೆ, ಆ ಮಾಬ್ ಕ್ರಿಯೇಟ್ ಮಾಡಿ ಹಲ್ಲೆ ಮಾಡಿದವ್ರ ಮೇಲೆ ಕೇಸುಗಳಿಲ್ಲ. ಯಾರು ಹಲ್ಲೆಗೊಳಗೆ ಆಗಿದ್ದಾರೆ, ಯಾರು ಆ ಘಟನೆಯಲ್ಲಿ ಇದಕ್ಕೆ ನೋವಾಗಿದೆ, ಅವ್ರ ಮೇಲೆ ಇವತ್ತು 307 ಕೇಸ್ ಹಾಕಿದ್ದಾರೆ. ಒಂದು ಮಹಿಳೆ ಮೇಲೆ 307, ಒಬ್ಬ ಹುಡುಗನ ತಪ್ಪಿದ್ರೆ ಬಂಧಿಸಿದ್ದಾರೆ. ತಪ್ಪಿ ನಾವೇನದನ್ನು ಸಮರ್ಥನೆ ಮಾಡ್ತಾ ಇಲ್ಲ. ಆದರೂ ಆ ಘಟನೆ ಅವ್ರ ಅಂಗಡಿಗೆ ನುಗ್ಗಿದ ಮೇಲೆ ಆಗಿರುವಂಥ ಘಟನೆ. ಹೋಗಿ ಎಲ್ಲ ಹೊಡೆದಿಲ್ಲ, ಆದರೆ ಅವನ ಮೇಲೆ 307. ಸರಿ, ಅವ್ರ ಮೇಲೆ 307 ಹಾಕಿದ್ರಿ, ಹಲ್ಲೆ ಮಾಡಿದ್ರ ಮೇಲೆ ಯಾಕೆ ಕೇಸ್ ತಗೊಳ್ಳಿಲ್ಲ? ಯಾವ ರೀತಿಯ ಕಾನೂನು ನಿಮ್ಮದು? ಯಾವ ರೀತಿಯ ಕಾನೂನು ಸುವ್ಯವಸ್ಥೆ ಇದು? ಕೇವಲ ಒಂದು ಮತದ ಮೇಲೆ, ಒಂದು ಧರ್ಮದ ಮೇಲೆ ಮಾಡತಕ್ಕಂಥ ಕೇಸುಗಳನ್ನು ಹಾಕತಕ್ಕಂಥ ಕ್ರಿಯೆಗಳಾಗಿದ್ದಾವೆ. ಹೇಳಿದರೆ ಇದಕ್ಕೆ ಯಾರ ಒತ್ತಡ ಇದೆ ಅನ್ನೋಂಥದ್ದು ಸ್ಪಷ್ಟ ಆಗಬೇಕು. ಇದರ ಹಿಂದೆ ಯಾರ ಕೈವಾಡಗಳಿದ್ದಾವೆ ಅಂತ ಹೇಳುವಂಥದ್ದಾಗಬೇಕು. ಏನು ತಾಲಿಬಾನ್ ಸಂಸ್ಕೃತಿಯನ್ನು ವಿಸ್ತಾರ ಮಾಡೋದಕ್ಕೆ ಹೊರಟಿದ್ದೀರಿ ನೀವು? ಈ ರಾಜ್ಯದಲ್ಲಿ ಮತ್ತೆ ಇಂಥ ಘಟನೆಗಳನ್ನು ಮಾಡ್ತಕ್ಕಂಥ ಪ್ರಯತ್ನಗಳನ್ನು ನೀವು ಮಾಡ್ತೀರಾ ಅನ್ನುವಂಥ ಪ್ರಶ್ನೆಗಳನ್ನು ನಾವು ಕೇಳ್ತೀವಿ. ಇವತ್ತು ಗೃಹ ಸಚಿವರು ಯಾಕೆ ಮೌನ ಆಗಿದ್ದಾರೆ? ಪುತ್ತೂರಿನ ಘಟನೆ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಸರಿಯಾದಪ್ಪ ಹೇಳಿಕೆಯನ್ನು ಕೊಡಿನಿ. ಬಾಕಿ ಉಳಿದಂಥ RSS ಬಗ್ಗೆ ಬಾಕಿ ಉಳಿದಂಥ ಮಾತನಾಡಲಿಕ್ಕೆ ನಿಮಗೆ ದಮ್ಮಿದೆ? ಇವತ್ತು ಈ ಮತೀಯವಾದದ ವಿರುದ್ಧ ಯಾರೇ ಮಾಡಲಿ, ಅದು ತಾಲಿಬಾನ್ ಸಂಸ್ಕೃತಿಯ ವಿರುದ್ಧ ಯಾಕೆ ನೀವು ಮೌನ ಆಗಿದ್ದೀರಿ? ಯಾಕೆ ಇಲ್ಲಿಯ ಶಾಸಕರು ಮೌನ ಆಗಿದ್ದಾರೆ? ಉತ್ತರ ಹೇಳಬೇಕಲ್ಲ ಅವರು. ಅವ್ರ ಜವಾಬ್ದಾರಿ ಅಲ್ವಾ? ಸರ್ಕಾರ ನಡೆಸ್ತಾ ಇಲ್ವಾ? ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರ್ತಕ್ಕ ನಾಳೆ ಸಾಮಾನ್ಯ ಮಹಿಳೆಯರು ಹೇಗೆ ದಾರಿಯಲ್ಲಿ ಹೋಗೋದು? 1 ತಿಂಗಳ ಹಿಂದೆ ಪುರುಷರಗಟ್ಟೆಯಲ್ಲಿ ಘಟನೆ ಆಗಿದೆ. ಮಹಿಳೆಯ ಮೇಲೆ ಚೂರಿ ಹಿಡ್ಕೊಂಡು ಹೊರಟಿದ್ದಾರೆ. ಅದಾಗಿ 1 ವಾರದಲ್ಲಿ BC ರೋಡಲ್ಲಿ ಹತ್ಯೆ ಆಗಿದೆ. ಈ ರೀತಿಯ ಘಟನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ. ಕಾನೂನು ಸುವ್ಯವಸ್ಥೆ ಎಲ್ಲಿ ಹೋಗಿದೆ? ಮಹಿಳೆಯರಿಗೆ ಇವತ್ತು ರಕ್ಷಣೆ ಇಲ್ಲ. ಶಾಲೆಗೆ ಹೋಗುವ ಮಕ್ಕಳಿಗೆ ರಕ್ಷಣೆ ಇಲ್ಲ, ಉದ್ಯೋಗಕ್ಕೆ ಹೋಗುವ ಮಕ್ಕಳಿಗೆ ರಕ್ಷಣೆ ಇಲ್ಲ, ಅಂಗಡಿಯಲ್ಲಿ ಇರ್ತಕ್ಕಂಥವ್ರಿಗೆ ರಕ್ಷಣೆ ಇಲ್ಲ, ದಾರಿ ನಡೆಯೋರಿಗೆ ರಕ್ಷಣೆ ಇಲ್ಲ. ನಿಮ್ಮ ಇಲಾಖೆಯ ಜವಾಬ್ದಾರಿಗಳೇ ಅನ್ನುವಂಥ ಪ್ರಶ್ನೆಯನ್ನು ನಾನು ಗೃಹ ಸಚಿವರಿಗೆ ಕೇಳ್ತೇನೆ. ಮತ್ತು ಪೊಲೀಸ್ ಇಲಾಖೆಯ ಎಚ್ಚರಿಕೆಯನ್ನು ಕೊಡ್ತೇನೆ. ನೀವೇನು ಒಂದೇ ಧರ್ಮದ ಮೇಲೆ ಹಲ್ಲೆ ಆದವ್ರ ಮೇಲೆ, ಹಲ್ಲೆಗೆ ಒಳಗಾದವ್ರ ಮೇಲೆ ಕೇಸ್ ಹಾಕಿದ್ದೀರಿ. ನಾವು ಅದನ್ನು ಪ್ರಶ್ನೆ ಮಾಡೋದಿಲ್ಲ, ಅದು ನಿಮ್ಮ ನಿಯಮ. ಆದರೆ ಹಲ್ಲೆ ಮಾಡಿದವರಿಗೆ ಯಾಕೆ ಶಿಕ್ಷೆ ಕೊಟ್ಟಿಲ್ಲ? ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ಳಿಲ್ಲ? ಅವ್ರ ಮೇಲೆ ಯಾಕೆ 307 ಹಾಕಿಲ್ಲ?
ಅವರು ಯಾರಾದರೂ ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾರೆ? ಅವ್ರ ಮೇಲೆ ಇಂಥ ಹಲ್ಲೆ ಆದ ಘಟನೆ ಇದೆಯಾ? 307 ಹಾಕಬೇಕಾದ್ದು ಹಲ್ಲೆ ಮಾಡಿದವ್ರ ಮೇಲೆ. ಹಲ್ಲೆಗೊಳಗಾದವ್ರಿಗೆ ನನ್ನ ದೇಶದಲ್ಲಿ ಮೊದಲ ಬಾರಿಗೆ ಈ ಕಾನೂನು ನೋಡ್ತಾ ಇದ್ದೀನಿ. ಮೊದಲ ಬಾರಿಗೆ ಇದು ಹಾಸ್ಯಾಸ್ಪದ. ಎಸ್ ಪಿ ಅವರು ಏನು ಮಾಡ್ತಾ ಇದ್ದಾರೆ? ಎಸ್ ಪಿ ಅವರು ಭಾಳ ಸಮರ್ಥ ಅಂತ ನಾವು ತಿಳ್ಕೊಂಡೆವು. ನಿಮ್ಮ ಇಲಾಖೆ ಅಡಿಯಲ್ಲಿ, ನಿಮ್ಮ ಇದರ ಅಡಿಯಲ್ಲಿ ಹಲ್ಲೆಗೊಳಗಾದವರ ಮೇಲೆ ಕೇಸ್ ದಾಖಲೆ ಮಾಡಿ ಅವರನ್ನು 307ಗೆ ಒಳಪಡಿಸ್ತೀರಿ ಅಂತ ಅಂದರೆ ಇದೊಂದು ಹಾಸ್ಯಾಸ್ಪದ. ಹಾಗಾಗಿ ತತ್ಕ್ಷಣ ಯಾರ್ಯಾರು ಹಲ್ಲೆ ಮಾಡಿದಾರೋ ಅವರನ್ನು ಬಂಧಿಸಬೇಕು. ಅವ್ರ ಮೇಲೆ 307 ಕ್ರಮಗಳನ್ನು ತಗೋಬೇಕು. ಇವ್ರದ್ದು ತೆಗೀರಿ ಅಂತ ನಾವೇನು ಭಿಕ್ಷೆ ಬೇಡೋದಿಲ್ಲ, ಕಾನೂನು ನೋಡ್ತಾರೆ ಅವರು. ಆದರೆ ಹಲ್ಲೆ ಮಾಡಿದವ್ರ ಮೇಲೆ ಕೇಸ್ಗಳನ್ನು ಹಾಕಬೇಕು. ಹಾಕದಿದ್ದರೆ ಮುಂದಕ್ಕೆ ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ಇದರ ಬಗ್ಗೆ ಗಂಭೀರವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡಬೇಕಾಗಿತ್ತು. ಮುಂದಕ್ಕಾಗುವಂಥ ಎಲ್ಲ ಅನಾಹುತಗಳಿಗೆ ಸರ್ಕಾರ ಜವಾಬ್ದಾರಿ.